ಈಗ ಸಾದಿಕ್ ಅವರೇ, ಎಲ್ಲ ನಿಮ್ಮ ಸಮುದಾಯದವರು ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾನು ಹೇಳಲ್ಲ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಇಂಥ ಹೇಳಿಕೆಗಳು ಬಂದಾಗ, ನಿಮ್ಮ ಕಮ್ಯುನಿಟಿ ಕಡೆಯಿಂದ ಬಂದಾಗ ಅದರ ಅರ್ಥ ತುಂಬ ದೂರಕ್ಕೆ ಎಳ್ಕೊಂಡು ಹೋಗಲ್ವಾ ಅಂತ. ನಿಮ್ಮದೇ ಕಮ್ಯುನಿಟಿಯವರು ಆ ಥರ ಮಾತಾಡ್ಬಿಟ್ಟಾಗ, ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ವಿಚಾರದಲ್ಲಾಯಿತು, ಕೆಲವು ಫ್ಲಾಗ್ಗಳ ವಿಚಾರದಲ್ಲಾಯಿತು, ಪಾಕಿಸ್ತಾನ ಯಾವಾಗಲೂ ಗೆದ್ದಾಗಾಯಿತು, ಇಂಡಿಯಾ ಸೋತಾಗಾಯಿತು, ಅಥವಾ ಇಂಡಿಯಾ ಗೆದ್ದಾಗಲೂ ಆಯಿತು, ಇಂಥ ಘೋಷಣೆ ಕೂಗೋದು, ಮನೆಗಳ ಮೇಲೆ ಬಾವುಟ ಕಟ್ಟೋದು, ಇದು ಮಾಡೋದು ಏನು ಸೂಚಿಸುತ್ತೆ ಅಂತ ಸಾದಿಕ್? ನೋಡಿ ಸರ್, ಇದು ಮುಂಚೆ ತಪ್ಪಾಗಿದೆ. ಮುಂಚೆ ಏನೇನೋ ಆಗ್ತಾಯಿತ್ತು. ಈಗ ಜನಗಳಿಗೆ ಇದು ಬಂದಿದೆ, ಪಾಕಿಸ್ತಾನ ಏನಂತ ಅರ್ಥ ಆಗಿದೆ. ಇನ್ನೊಂದು, ಈಗ ನಾನು ಚಿಕ್ಕ ಹುಡುಗ ಇದ್ದೆ, ಆವಾಗ ಮ್ಯಾಚ್ಗಳು ನಡೀತಾ ಇತ್ತು, ನಾವು ಇಂಡಿಯಾಗೆ ಲೈಕ್ ಮಾಡೋದು. ನಾನು ನೋಡಿದ್ದೀನಿ ನನ್ನ ಕಣ್ಣಿಂದ. ಅಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳೆಲ್ಲ ಹಿಂದೂ ಬ್ರದರ್ಸ್ ಇದ್ದಾರಲ್ಲ, ಪಾಕಿಸ್ತಾನ ಮೇಲೆ ಬೆಟ್ಟಿಂಗ್ ಕಟ್ಟಿದ್ದಾರೆ, ಪಾಕಿಸ್ತಾನ ಗೆಲ್ಲುತ್ತೆ ಅಂತ. ನಾನು ನಿಮಗೆ ಬೇಕಂದರೆ ಪ್ರೂಫ್ ಆಗಿ ತೋರಿಸ್ತೀನಿ. ಇದೇ ಕಲಾಸಪಾಳ್ಯದಲ್ಲಿ ಒಂದು ಟ್ರಾವೆಲ್ಸ್ ಇತ್ತು, ದೊಡ್ಡ ಹೆಸರು ಟ್ರಾವೆಲ್ಸ್, ಬಸ್ಗಳು ಪಾಕಿಸ್ತಾನ ಮೇಲೆ ಗೆಲ್ಲುತ್ತೆ ಅಂತ. ಇನ್ನೊಂದು ನಾನು ಹೇಳ್ತೀನಿ, ಮೈಸೂರಿನಲ್ಲಿ ಒಂದು ಹೋಟೆಲ್ ಇತ್ತು, ಬ್ರಾಹ್ಮಿನ್ಸ್ ಹೋಟೆಲ್, ದೊಡ್ಡ ಹೋಟೆಲ್. ನಾನು ಚಿಕ್ಕ ಹುಡುಗ ಆವಾಗ, ಅವರು ಹೋಟ್ಲ್ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ರು. ಆವಾಗ ನಾವು ಎಲ್ಲ ಪೇಪರ್ನಲ್ಲೆಲ್ಲ ನೋಡಿದ್ದೀವಿ, ಪಾಕಿಸ್ತಾನ ಸೋಲಿದ ಮೇಲೆ ಹೋಟ್ಲ್ ಹಂಗೆ ಕೊಟ್ಬಿಟ್ಟು ಬಂದ್ಬಿಟ್ರು. ಅದು ನೋಡಿ ಸರ್, ಈಗ ಏನಾಗಿದೆ, ಒಂದು ಸಮುದಾಯ ಸಣ್ಣ ತಪ್ಪನ್ನು ಮಾಡಿಬಿಟ್ರೆ ಅದಕ್ಕೆ ಇಡೀ ಪ್ರಪಂಚದಲ್ಲಿ ತೋರಿಸ್ತಾರೆ ಈ ಥರ ಐತೆ ಅಂತ. ಈ ದೊಡ್ಡ ಸಮುದಾಯ ಅದೆಲ್ಲ ಈಗ ನಮ್ಮ ಭಾರತದಲ್ಲಿ ಅವ್ರು ಏನು ಮಾಡಿದ್ರೂ ಪುಣ್ಯ ಥರ ತೋರಿಸ್ತಾರಲ್ಲ, ಅದು ನಮ್ಮನ್ನು ತುಂಬ ಬೇಜಾರಾಗತ್ತೆ. ಮನುಷ್ಯ ಅಂದರೆ ತಪ್ಪು ಆಗತ್ತೆ. ಈಗ ವಿಧಾನಸೌಧದಲ್ಲಿ ಅವನು ಪಾಕ್ ಘೋಷಣೆ ಮಾಡಿದಾನಲ್ಲ ನೋಡಿ, ನಾವೆಲ್ಲ ಮುಸಲ್ಮಾನರು ತುಂಬ ಟೆನ್ಷನ್ ಇದೆ. ನಾವು ದೇವ್ರನಿಂದ ನಾವು ಪ್ರಾರ್ಥನೆ ಪಡ್ತಾ ಇದ್ದೀವಿ, ಮುಸಲ್ಮಾನಿಂದ ಬಾಯಿನಿಂದ ಬಂದಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಬೇರೆ ಇರಲಿ ಅಂತ, ಮುಸ್ಲಿಂ ಅಂತ ಹೇಳೋದು ಬೇಡ ಅಂತ ನಮ್ಮನ್ನು ಅಷ್ಟು ಭಯ ಇದೆ. ಅದು ಇನ್ನೊಂದು ಮಾತು ನಾನು ಹೇಳ್ತೀನಿ, ಬೇಜಾರಾದರೆ ಆಗಲಿ ಯಾರಿಗನ್ನ. ಒಂದು ಮಾತು ಒಬ್ಬ ಶಾಸಕರು, BJP ಶಾಸಕರು ಇದರಲ್ಲಿ ಬೆಳಿಗ್ಗೆ ಹೇಳ್ತಾ ಇದ್ರು, ವಿಧಾನಸೌಧ ಎಲ್ಲ ಕ್ಲೀನ್ ಮಾಡಬೇಕು ಅಂತ. ಒಳ್ಳೆ ಮಾತು, ಎಲ್ಲ ದರಿದ್ರ ಹೋಗ್ಲಿ, ಕ್ಲೀನ್ ಮಾಡಲಿ. 8 ವರ್ಷ ಮುಂಚೆ ಯಾಕೆ ಕ್ಲೀನ್ ಮಾಡಲಿಲ್ಲ? ಎಲ್ಲ ಪ್ರೋನ್ ನೋಡ್ತಾ ಇದ್ರಲ್ಲ ಕೂತ್ಕೊಂಡು, BJP ಇವರೆಲ್ಲ ಎಲ್ಲ ಅಶ್ಲೀಲಾಗಿ ವಿಡಿಯೋ ಎಲ್ಲ ನೋಡ್ತಾ ಇದ್ರಲ್ಲ. ತಮ್ಮ ಚಾನಲ್ಗಳು, ನೀವೆಲ್ಲ ಜರ್ನಲಿಸ್ಟ್ ಎಲ್ಲ, ನಿಮ್ಮ ಮೀಡಿಯಾ ಎಲ್ಲ ಹೈಲೈಟ್ ಮಾಡಿ ತೋರಿಸಿದ್ರು. ವಿಧಾನಸೌಧ ಒಳಗಡೆ ಇಬ್ಬರು ಶಾಸಕರು ಬ್ಲೂ ಫಿಲ್ಮ್ ನೋಡ್ತಾ ಇದ್ದಾರಂತ. ಆವಾಗ ಯಾಕೆ ಕ್ಲೀನ್ ಮಾಡಕ್ಕೆ ಅವ್ರಿಗೆ ಇದರಲ್ಲಿ ಬಂದಿಲ್ವಾ? ಈಗ ಯಾವನೋ ನಾಲಾಯಕ, ಅವನು ಯಾರನ್ನ ಇರ್ಬೋದು, ಅವನು RSS ಇರ್ಬೋದು, ಮುಸಲ್ಮಾನ ಇರ್ಬೋದು, ಅವನು VHP ಅವನು, BJP ಅವನು ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಅವನು, ಯಾರನ್ನ ಇರ್ಬೋದು, ಕಾಂಗ್ರೆಸ್ ಅವನು ಇರ್ಬೋದು. ಅವನು ಹೇಳಿದಲ್ಲ, ನಾವು ದೇಶಕ ದುಶ್ಮನು, ಅವನು ಹೇಳಿದ ತಕ್ಷಣನೇ ವಿಧಾನಸೌಧ ಕ್ಲೀನ್ ಮಾಡ್ತೇನೆ ಅಂತ. ಆವಾಗ ಯಾಕೆ 8 ವರ್ಷದಲ್ಲಿ ಮುಂಚೆ, 6-7 ವರ್ಷ ಮುಂಚೆ ಇವ್ರು ಗೌರ್ಮೆಂಟ್ ಇರಲಿಲ್ಲ, ಆವಾಗ ಯಾಕೆ ಕ್ಲೀನ್ ಮಾಡಲಿಲ್ಲ? ಆವಾಗ ಎಲ್ಲರೂ ಬೇಕಾಗಿತ್ತಾ? ಅಶ್ಲೀಲಾಗಿ ಏನನ್ನ ಅಲ್ಲಿ ಆಗ್ಬಿಡ್ಲಿ, ಅದು ಒಳ್ಳೆ ಜಾಗ. ಇಲ್ಲೇನಾಗುತ್ತೆ ಅಂದರೆ, ನಾನು ಮಾಡೋದು ನನಗೆ ಕಾಣಿಸಲ್ಲ ಅಂತ ನಾನು ಹೇಳಿದ್ನಲ್ಲ ಆಗಲೇ. ನಾವು ಮಾಡೋ ತಪ್ಪುಗಳಿಗೆ ನಾವು ಅಡ್ವೊಕೇಟ್ಗಳು, ಬೇರೆಯವ್ರು ಮಾಡೋ ತಪ್ಪಿಗೆ ಜಡ್ಜ್ಗಳಾಗ್ಬಿಡ್ತೀವಿ ಅಂತ. ಆ ಥರ ಕಥೆನಾ ಇದು? ಅದೇ ಥರ ಕಥೆಗಳ ಇದು. ನಮ್ಮ ಕಡೆಯವ್ರು ಮಾಡಿದ್ರೆ ನಾನು ಏನೂ ಕ್ರಮ ತಗೊಳ್ಳಲ್ಲ. ಅಗ್ರಿ, ರತನೂ ಗೊತ್ತಿಲ್ಲ, ಇವತ್ತೇ ನೋಡಿರಬಹುದು, ನಾನು ಒಪ್ಕೊಂಡ್ಬಿಡ್ತೀನಿ. ಬೇರೆ ಪಾರ್ಟಿ ಯಾರಿಗೂ ಗೊತ್ತಿಲ್ವೇ ಇದು? ಮಂಡ್ಯ ಘಟಕಕ್ಕೂ ಗೊತ್ತಿಲ್ವೇ? ಯಾರು ದೂರೇ ಕೊಟ್ಟ ಮೇಲೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗಿದೆ ದಿನೇಶ್? ಈಗ ಇಡೀ ಮಂಡ್ಯ ಸಂಜೆ ಸರ್ಕಲ್ನ, ಮಂಡ್ಯನೆಲ್ಲ ಕ್ಲೀನ್ ಮಾಡಬೇಕೀಗ. ನೀರು ಬೇರೆ ಇಲ್ಲ, ಕಾವೇರಿ. ಈ ವಿಚಾರಕ್ಕಿಂತ ಇಲ್ಲಿ ನಾವೆಲ್ಲ ಬರೀ ಕಿತ್ತಾಡೋದ್ರಲ್ಲಿ ಕೂತಿದ್ದೀವಿ, ಬಟ್ ಆ್ಯಕ್ಚುಲಿ ಪ್ರೋಸೆಸ್ ನಡೀತಾ ಇಲ್ಲ ದೇಶದಲ್ಲಿ. ದೇಶ ವಿರೋಧ ಚಟುವಟಿಕೆಗಳಾಗ್ಬೋದು, ದೇಶ ವಿರೋಧ ಹೇಳಿಕೆಗಳಾಗ್ಬೋದು, ಲೀಲಾಜಾಲ, ಅದು ಲೀಲಾಜಾಲ ಆಗಿದೆ. ವಾಕ್ ಸ್ವಾತಂತ್ರ್ಯ ಅನ್ನೋದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಜನ. ಸ್ವಾತಂತ್ರ್ಯ ಸ್ವೇಚ್ಛೆ ಆಗ್ತಿದೆ, ಸ್ವೇಚ್ಛಾಕಾರಕ್ಕೆ ಹೋಗ್ತಾ ಇದೆ. ಸ್ವತಂತ್ರ ಅಲ್ಲ, ಸ್ವೇಚ್ಛಾಕಾರಕ್ಕೆ ಹೋಗ್ತಾ ಇದೆ. ಸ್ವೇಚ್ಛಾಕಾರನ ತಡೆಗಟ್ಟಬೇಕು ಫಸ್ಟ್ ಆಗಿ. ಸ್ವೇಚ್ಛಾಕಾರಕ್ಕೆ ನಾವು ಒಂದು ಸ್ಟ್ರಿಕ್ಟ್, ಯಾಕಂದರೆ ನಾವು ಈ ಜಪಾನ್ ಅವ್ರು ನೋಡಿದಾಗ ಕಲ್ತ್ಕೋಬೇಕು ದೇಶ ಪ್ರೇಮನ. ಅವರು ವಯಸ್ಸಾದ ಎಷ್ಟೋ ಜನಗಳು ಪ್ರತಿ ದಿವಸ ಸಾಯಂಕಾಲ ಫುಟ್ಪಾತಲ್ಲಿ ಹೋಗ್ತಾರೆ. ಫುಟ್ಪಾತಲ್ಲಿ ಹೋಗಿ ಅವರು ಪೊಲೀಸಿಂದ ಒಂದು ಕೋಟ್ ಕೊಡ್ತಾರೆ ಅವ್ರಿಗೆ,
ಸೀನಿಯರ್ ಸಿಟಿಜನ್ಸ್. ಅವ್ರು ಹಾಕೊಂಡು ಹೋಗೋದಕ್ಕೆ ಏನು ಮಾಡ್ತಾರೆ ಅಂದರೆ, ಅವ್ರೇನು ಈ ಅಲ್ಲಿ ಸ್ಮೋಕ್ ಮಾಡ್ತಾರೆ ಅಥವಾ ಬೇರೆ ರೀತಿ ಆಕ್ಟಿವಿಟೀಸು ಅಂತ ಯೂತ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಅಪ್ಪ ಇದು ನಿನ್ನ ದೇಶ, ನಾವು ಚೆನ್ನಾಗಿಟ್ಟು ನಿನ್ನ ಕೈಲಿ ಕೊಟ್ಟಿದ್ದೇನೆ, ಮುಂದೆ ನೀನು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು. ಆ ಕೆಲಸ ಮಾಡ್ತಾರೆ ಆ ದೇಶದ ಜನಗಳು. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಕೇವಲ ಈಗ ಫಾರ್ ಎಕ್ಸಾಂಪಲ್ಲು, ಈಗ ಯಾರೋ ಒಬ್ಬ ಇಡಿಯಟ್ ಯಾವುದೋ ಒಂದು ವರ್ಡ್ ಹೇಳ್ದ, ಆ ವರ್ಡನ್ನ ನಾವು ಪದೇ ಪದೇ ಉಚ್ಚರಿಸಿ ನಮ್ಮ ದೇಶಕ್ಕೆ ಅವಮಾನ ಮಾಡ್ತಾ ಇದ್ದೀವಿ. ಅದನ್ನು ಉಚ್ಚರಿಸಬಾರ್ದು ನಾವು, ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ಪದೇ ಪದೇ ತೋರಿಸ್ಬಾರ್ದು. ಯಾಕಂದರೆ ಇದೇ ಮ್ಯಾಟ್ರನ್ನ ಬೇರೆ ದೇಶಗಳಲ್ಲಿ ಅಥವಾ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ನೋಡಪ್ಪ ಅವರು ಎಷ್ಟು ಕಚ್ಚಾಡ್ತಾ ಇದ್ದಾರೆ ಈ ಮ್ಯಾಟ್ರಿಗೆ. ಸೊ ಇದು ಕೂಡ ನಮ್ಗಾಗೋ ಒಂದು ಇನ್ಸಲ್ಟ್. ನಾನು ಹೇಳೋದು, ನಾವು ಇಂಥ ವಿಚಾರಗಳನ್ನ ಶಿಕ್ಷೆಗೆ ಗುರಿಪಡಿಸ್ಬೇಕು ಹೊರತು ಹೈಲೈಟ್ ಮಾಡಿ ಜನರಿಗೆ ಇದನ್ನು ಎಂಟರ್ಟೈನ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಾವು ಎಂಟರ್ಟೈನ್ ಮಾಡಬಾರ್ದು, ಮತ್ತು ಕಠಿಣವಾದ ಶಿಕ್ಷೆ ಪ್ರತಿಯೊಬ್ಬಂಗೂ ಆಗಬೇಕು. ಆವಾಗಷ್ಟೇ ದೇಶ ಪ್ರೇಮ ಮತ್ತು ಈ ದೇಶಕ್ಕೆ ಒಂದು ಬೆಲೆ ಬರೋದು. ಎಷ್ಟೋ ಜನ ಪಾಪ ಸ್ವಾತಂತ್ರ್ಯಕ್ಕೆ ತಮ್ಮ ಎದೆನ ಗುಂಡಿಗೆಗಳಿಗೆ, ಬ್ರಿಟಿಷರು ಗುಂಡಿಗೆ ಕೊಟ್ಟು ಪ್ರಾಣ ತ್ಯಾಗ ಮಾಡಿದ್ದಾರೆ. ಭಗತ್ ಸಿಂಗ್ ಅಂತವರೆಲ್ಲ. ಬಟ್ ಅವರೆಲ್ಲರ ಒಂದು ದೇಶ ಇವತ್ತು ರಕ್ತಪಾತದಲ್ಲಿ ಇವತ್ತು ನಾವು ಸ್ವತಂತ್ರ ಪಡ್ಕೊಂಡು ಇವತ್ತು ಇಂಥ ಪಾಪಿಗಳಿಗೆ ನಾವು ಎಂಟರ್ಟೈನ್ ಮಾಡ್ತಾ ಇದ್ದೀವಲ್ಲ, ಅದಂತೂ ದುರದೃಷ್ಟಕರ ಸಂಗತಿ. ನಾವು ಮುಂದಿನ ದಿನಗಳಲ್ಲಾಗ್ಬೋದು ಇದಕ್ಕೆ ಒಂದು ಬಿಲ್ಲು ನಮ್ಮ ಇವತ್ತೇ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಮಾಡಲಿ, ಇವರು ಒಂದು ಬಿಲ್ ಕ್ರಿಯೇಟ್ ಮಾಡಲಿ, ಒಂದು ಬಿಲ್ ಪಾಸ್ ಮಾಡಲಿ, ಇನ್ನೂ ಹೆಚ್ಚಿನ ಶಿಕ್ಷೆ ಕೊಡಲಿ ಇವರು. ಓಕೆ, ಇದು ನನ್ನ ಮಂಡನೆ ಸರ್. ಫೈನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಖಾದರ್ ಅವರು ಏನು ಮಾತಾಡಿದ್ರು ಇವತ್ತು? ಬಹಳ ಬಹಳ ಜೋರಾದಂಥ ಒಂದು ಡಿಬೇಟ್ ನಡೀತಾ ಇತ್ತು ಸದನದಲ್ಲೂ ಕೂಡ. ಏನು ಹೇಳಿದ್ರು ಖಾದರ್ ಅವರು ನೋಡೋಣ. ಎಲ್ಲರೂ ಕೂಡ ದೇಶಭಕ್ತರನ್ನೇ ಜನ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಒಳ್ಳೆಯದನ್ನು ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು, ಅದು ನಮ್ಮ ಧರ್ಮ. ಈಗ ನನಗೆ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನಿಸಬೇಡಿ ನೀವು ಅದನ್ನೇ ಕಲಿಸ್ಕೊಡ್ತಾರೆ. ಐದರಲ್ಲಿ ನನ್ನ ಬಿಟ್ಟು ನನ್ನಷ್ಟೇ ನೀವು ಬೇಗ ಮಾತಾಡಿ ಮುಗಿಸಿ, ನಾವು ಈ ಒಂದು ಬಗ್ಗೆ ಮತ್ತೆ ಚರ್ಚೆ ಮಾಡುವ. ಉಪಯೋಗ ಮಾಡ್ಲಿಕ್ಕೆ ಏನು ಹೇಳಿದ್ದೀರಿ? ನಿಜವಾಗಿಯೂ ನೀವೊಬ್ರು ದೇಶಭಕ್ತರ. ಆಯ್ತು, ನಿಮ್ಮ ಮುಂದೆ ತಗೊಂಡೋಗಿ. ಹಿಂಗ ಬಂದ್ರೆ ಯಾರು ಏನು ನೋಡಿ ಅಧ್ಯಕ್ಷರೇ, ನಾವು APJ ಕಲಾಂ ಅವ್ರನ್ನ ಗೌರವಿಸ್ತೀವಿ. ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಒಳ್ಳೆಯದು. ಓಕೆ, ಏನೋ ಒಂದು ಚರ್ಚೆ ಮಾಡಬೇಕು, ಉತ್ತರ ಕೊಡಬೇಕು, ಅವ್ರೇನೋ ಅದು ಅಲ್ಲ. ಓಕೆ, ನಮ್ಮ ಭಾರತದ ಏಕತೆ, ಮೈಕ್ ನಮ್ಮ ದೇಶದ ಇವತ್ತಿನ ದುಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಂಥದ್ದು. ಯಾಕಂದರೆ ಅಧ್ಯಕ್ಷರೇ, ನಿನ್ನೆ ನಡೆದಂಥ ಘಟನೆ ಇದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋದ್ರ ಸಲುವಾಗಿ ಯಾವುದಾದ್ರೂ ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡೀತವೆ ಅನ್ನೋಂಥದ್ದನ್ನು ಹೇಳೋದ್ರ ಮೂಲಕ ಇಡೀ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು. ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೇ ಪಕ್ಷದ್ರು ನಮಗೆ ದೇಶ ಮುಖ್ಯ. ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷರೇ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ. ಏನೋ ಯಾರೋ ಒಬ್ಬರಿಬ್ಬರಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಧ್ಯಕ್ಷರೇ. ಎಲ್ಲೋ ಹಳ್ಳಿಗಳಲ್ಲಿ ಸಾಮಾನ್ಯ ಯುವಕರು 23-24 ವರ್ಷದಲ್ಲೇ ಏನು ಭಗತ್ ಸಿಂಗ್ ಅಂತವರು ಗಲ್ಲಿಗೇರಿಸುವಂಥದ್ರ ಜೊತೆ. ಇದು ನಾವು ಸದನದಲ್ಲಿ ನೋಡಿದಂಥ ವಿಚಾರ. ಅದೊಂದು ಬೀಪ್ ಸೌಂಡ್ ಬಂತಲ್ಲ, ಯಾರಳೆಂತ ಹೇಳಿಕೆ ಕೊಟ್ಟಿದ್ರು ಅವ್ರಿಗೆ ಅರ್ಥ ಆಗಿರುತ್ತೆ ಆ ಬೀಪ್ ಸೌಂಡಲ್ಲಿ ಏನಿತ್ತು ಅಂತ. ಜೊತೆಗೆ ಸ್ಪೀಕರ್ ಸ್ಥಾನದಲ್ಲಿ ಕೂತಂಥ ಖಾದರ್ ಅವರು ಕೂಡ ಇಂಥ ಹೇಳಿಕೆಯನ್ನು ಕೊಟ್ಟವ್ರ ಬಗ್ಗೆ ಕೆಲವು ಶಬ್ದಗಳನ್ನು ಬಳಸುವುದಕ್ಕೂ ನಾನು ಅನುಮತಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಅವರು ಅನುಮತಿಸ್ತೀನಿ ಅಂತ ಕೂಡ ಹೇಳ್ತಾರೆ. ಅನಿಲ್, ಈಗಲಾದರೂ ನಿಮ್ಮ ರಾಜ್ಯಾಧ್ಯಕ್ಷರ ಬಳಿ ಹೋಗ್ತಿರೋ ಅಥವಾ ಹೋಮ್ ಮಿನಿಸ್ಟರ್ ಬಳಿ ಹೋಗ್ತಿರೋ ಅಥವಾ ಮನವಿ ಮಾಡ್ತಿರೋ, ಮಂಡ್ಯ ಕಾಂಗ್ರೆಸ್ ಘಟಕನೇ ಎದ್ದು ಬರ್ತಾರೋ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದು ಹೋರಾಟ ನಡೆದು ಶಿಕ್ಷಣ ಈ ಕಡೆ ಹುಸೇನ್ ಅವ್ರದ್ದು ನಡೀಲಿ, ಯಾವ ತಕರಾರು ಇಲ್ಲ. ಅದು ಡಾಕ್ಟ್ರಿನ್ ಆಗಿದೆಯಾ, ತಿರುಚಿದ ಆಡಿಯೋನ ಯಾರೋ ಹೇಳಿಕೆ ಕೊಟ್ಟುಬಿಟ್ರಾ, ಆ ಥರದ ಮೂಲದಲ್ಲಿ ಇಲ್ವಾ, ಪ್ರತಿಯೊಂದು ಆಚೆ ಬರಲಿ. ಹೇಳಿದರೆ ಮಾತ್ರ ಅಂಥವ್ರನ್ನ ಈ ಬಾರಿ ಅಂತೂ ಯಾರೂ ಬಿಡೋದು ಬೇಡ. ಯಾಕೆಂದರೆ ಇದು ಒಂದು ಪಾಠ ಆಗಬೇಕು ಅಂತ. ಏನು ಮಾಡಬೇಕು ಅಂತ ಇದ್ದೀರಿ ಅನಿಲ್ ಅವರೇ? ಇದರಲ್ಲಿ ಎರಡು ಮಾತಿಲ್ಲ.
ಇದರಲ್ಲಿ ಎರಡು ಮಾತಿಲ್ಲ. ಕಲ್ಲಡ್ಕ ಪ್ರಭಾಕರ್ ಪರವಾಗಿ ವಕಾಲತ್ತ ವಹಿಸಿದಂತಹ ಶ್ರೀರಂಗಪಟ್ಟಣ ತಾಲೂಕಿನ ಕಾನೂನು ವಿಭಾಗದ ಅಧ್ಯಕ್ಷರನ್ನ ನಾವು ಯಾವುದೇ ಮುಲಾಜಿಲ್ದೆ ನೋಟಿಸು ಕೂಡ ಕೊಡದೇನೆ ಪಕ್ಷದಿಂದ ವಜಾ ಮಾಡಿದೀವಿ. ಕಲ್ಲಡ್ಕ ಪ್ರಭಾಕರ್ನ ಪರ ವಕಾಲತ್ನ ವಹಿಸೋದಕ್ಕೆ ಶ್ರೀರಂಗಪಟ್ಟಣದಲ್ಲಿ ಬಂದು ಒಂದು ತಪ್ಪು ಹೇಳಿಕೆನ ಕೊಡ್ತಾರೆ ಒಂದು ಸಮುದಾಯದ ವಿರುದ್ಧ. ಅವ್ರನ್ನ ನಾವು ಯಾವುದೇ ಒಂದು ಮುಲಾಜಿಲ್ದೇನೆ ಪಕ್ಷದಿಂದ ವಜಾ ಮಾಡಿದೀವಿ. ನಾವು ದೇಶ ಕಟ್ತವ್ರು, ದೇಶಕ್ಕೋಸ್ಕರ ಹೋರಾಡಿದವರು, ನಮ್ಗೆ ಇತಿಹಾಸ ಐತೆ. ಇವ್ರ ತರ ಬಂಡ್ ಜೀವನ ಮಾಡಕ್ ನಮಗ್ ಬರಲ್ಲ. ಇವ್ರು ಹೇಳ್ತಾರೆ ಇಲ್ಲಿ ನಮ್ಮ ಮಾಧ್ಯಮ ಜೊತೆ ಕೂತಿರೋರು ನೀವು ಆಮೇಲೆ ಕೇಳ್ರಿ. ನೋಡಿ ಇದನ್ನೇ ಹೇಳೋದು, ಇದನ್ನೇ ಡಿಸ್ಟರ್ಬೆನ್ಸ್ ಅನ್ನೋದು. ನೀವು ಆಮೇಲೆ ಒಂದ್ ನಿಮಿಷ, ಎಲ್ರಿಗೂ ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡಿಲ್ಲ ನೋಡಿ, ಅದನ್ನೇ ಹೇಳ್ತಾರೆ. ಸೌಜನ್ಯ ರೀ ಅದು. ಕಾಂಗ್ರೆಸ್ನವ್ರ ತರ ಈ ದೇಶದ ಪ್ರಜೆಯಾಗಿ ನಿಮ್ಮಂಗಲ್ಲ. ನೀವು ಮಾತಾಡ್ರಿ ಆಮೇಲೆ ಕಾಂಗ್ರೆಸ್ ಪ್ರಜೆ ಎಮ್ಮೆ ಐತೆ ನನಗೆ. ಕಾಂಗ್ರೆಸ್ ಓಪನ್ ಆಗಿ ಹೇಳಿ. ದಯವಿಟ್ಟು ಮಧ್ಯ ಬಾಯಕದನ್ನ ಅವಾಯ್ಡ್ ಮಾಡಿ. ಹೇಳಾಯ್ತು, ಕಾಂಗ್ರೆಸ್ ಎಲ್ಲ ಬ್ರಿಟಿಷ್ ಬುದ್ಧಿನೇ ಅಲ್ರಿ ನಿಮ್ಗೆ. ಆಯ್ತು, ಅನಿಲ್ ಕಾಂಗ್ರೆಸ್ ಬ್ರಿಟಿಷರ ಜೊತೆ ಮಿಂಗಲ್ ಆಗಿರೋ ನೀವು. ಯಾರು ನಿಮ್ ಪಕ್ಷನೇ ಬ್ರಿಟಿಷರು ಕಟ್ಟಿದ್ದು. ನಿಮ್ ಪಕ್ಷದ ಬ್ರಿಟಿಷರು ಗೊತ್ತಾ ನಿಮ್ಗೆ? ಡಿಬೇಟ್ ಸೌಜನ್ಯ ಇಟ್ಕೊಳ್ರಿ. ಸೌಜನ್ಯ ಕೂಡ ಇಲ್ವಲ್ರಿ ನಿಮ್ಗೆ? ಅಲ್ಲ ಆಯ್ತು, ಒಂದ್ ನಿಮಿಷ ಯಾವ ದೊಡ್ಡ ಡಿಬೇಟರ್ ಆಗಲ್ಲ ರೀ. ನಿಮ್ದು ಟೈಮ್ ಬಂದಾಗ ನಿಮ್ಮನ್ನೇ ಕೇಳ್ತೀನಿ ನಾನು. ಕಂಪ್ಲೀಟ್ ಮಾಡ್ಬಿಡಿ. ನಾನು ಒಂದೇ ಜಾಸ್ತಿ ಕಂಪ್ಲೀಟ್ ಮಾಡಿ. ನೋಡಿ, ನಾನು ಲಾಸ್ಟ್ ಪಾಯಿಂಟ್ ನಾನು ಕಂಪ್ಲೀಟ್ ಮಾಡ್ತೀನಿ. ಅವ್ರು ಬಾಯ್ ಹಾಕ್ಬೇಕು ಮಧ್ಯೆ ಕೇಳ್ತೇಳಿ. ಅವ್ರು ಹೇಳ್ತಾರೆ ನಾಸಿರುದ್ದೀನ್ ಜೊತೆ ಮತ್ತೆ ನಾಸಿರುದ್ದೀನ್ ಪಕ್ಷದಿಂದ ವಜಾ ಮಾಡಬೇಕು, ಸಂಸದನ ಒಂದು ಯಾರು ಶಾಸಕ ಸ್ಥಾನನ ಅನರ್ಹಗೊಳಿಸಬೇಕು ಅಂತ ಹೇಳ್ತಾರೆ. ಅದೇ ಕಾನೂನ, ಇದೇ ಮಾತನ್ನ ಅವತ್ತು 2022 ಡಿಸೆಂಬರ್ 18ನೇ ತಾರೀಕು ಸಂಜಯ್ ಸರ್ಕಾರ ಕೂಗುದ್ರಲ್ಲ, ಅಲ್ಲಿಬ್ರಲ್ಲ ನಾಯಕರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಸಚ್ಚಿದಾನಂದ ಮತ್ತೆ ಅವ್ರ ಜೊತೆ ಇದ್ರಲ್ಲ, ಎಲ್ಲರಿಗೂ ಅಪ್ಲೈ ಆಗ್ಬೇಕಲ್ವ ಸರ್? ಕರೆಕ್ಟ್. ರತನ್, ನಿಮ್ ಟೈಮ್. ರತನ್ ಕೇಳ್ಬಿಡ್ತೀನಿ. ಲಾಸ್ಟ್ ಕಮೆಂಟ್ ಅನಿಲ್ ಅವರೇ, ಫಸ್ಟ್ ಯಾರು ಆಯ್ತು, ನೀವೇನ್ ಶಿಕ್ಷೆ ಕೊಡ್ತೀರಾ ಅದಕ್ಕೆ 2 ಶಿಕ್ಷೆನ ನಮ್ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನೇ ಹೋರಾಟ ಮಾಡಿ ಕೊಡಿಸ್ತೀನಿ ಆ ದೇಶದ್ರೋಹಿಗೆ. ಸರಿ ಅಲ್ಲ, ನೀವೇನ್ ಲಾಸ್ಟ್ ಮಾತು ಹೇಳಿದ್ರಲ್ಲ ಅದನ್ನ ಮಾಡಿ ದಯಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ದೂರುದಾರರಾಗಿ ನೋಡ್ರಿ, ಈಗ ಕಾಂಗ್ರೆಸ್ ಅವರ ಮುಂದೆ ಕೇಳ್ರಿ, ಅಲ್ಲೇ ನಿಂತ್ಕೊಬಿಡಿ. ಸಂಘಟನೆ ಇದ್ದ ಅಂತ ಹೇಳ್ತಾರೆ, ಅವನಿಗೂ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ಅವನು. ಅನಿಲ್ ಅವ್ರೆ, ನೀವು ಬಿಜೆಪಿ ಅವರು ಬ್ರಿಟಿಷ್ ಮೆಂಟಾಲಿಟಿ ಹೊಂದಿದ್ದಾರೆ ಅಂತ ಹೇಳಿದ್ರಲ್ವಾ, ಅದಕ್ಕೊಂದು ಉತ್ತರ ಕೊಡ್ತೀನಿ. ನಿಮ್ಮ ನನ್ನ ಪ್ರಶ್ನೆ ಉತ್ತರ ಕೊಡಿ ಫಸ್ಟ್. ನೀವು ಶಿಕ್ಷೆ ಆಗ್ಬೇಕು ಅಂತಂದ್ರೆ ಅವತ್ತು ಸಂಜಯ್ ಸರ್ಕಲ್ ಇದ್ದವ್ರು ಎಲ್ಲರೂ ಶಿಕ್ಷೆ ಆಗ್ಬೇಕು ತಾನೆ. ನೀವೇನ್ ಕೊಟ್ಟಿದ್ದೀರಾ? ಅದಕ್ಕೆ ಉತ್ತರ ಕೊಟ್ಬಿಟ್ಟು ಮುಂದೆ ಮಾತಾಡಿ. ಇವಾಗ ಏನ್ ಕೊಡ್ತಾರೆ ಶಿಕ್ಷೆ, ಅದಕ್ಕೆ 2 ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಮ್ದು. ಮಾಡಿ ಇದ್ರಲ್ಲಿ 2 ಮಾತಿಲ್ಲ. ಇವಾಗ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರು, ನಮ್ಮ ನಾಯಕರು ಎಲ್ಲರೂ ಬದ್ದಾಗಿರ್ತಾರೆ. ಇರ್ರಿ, ಉತ್ತರ ಕೇಳ್ಬೇಕು ತಾನೇ. ನೋಡಿ, ಅವ್ರು ಮಾತಾಡಿ ಸಿಟ್ಟು ಬಂದ್ಬಿಡುತ್ತೆ. ನೀವು ಮಾತಾಡ್ಬೇಕಾದ್ರೆ ಅವ್ರು ಹಂಗೆ ಸಿಟ್ಟು ಬರುತ್ತೆ. ಕೇಳಿದ್ನಲ್ಲ ನಾನು ಮಧ್ಯದಲ್ಲಿ ಪೂರ್ತಿ ಅಷ್ಟು ಇಂಟರಪ್ಟ್ ಮಾಡ್ಕೊಂಡು ಕೇಳಿದ್ನಲ್ಲ. ಇಲ್ಲ, ನೀವು ನಾನು ಮಾತಾಡ್ತೀನಿ ಇರಿ, ಆಯ್ತಾ? ಅನಿಲ್ ಅವ್ರೆ, ನಿಮ್ಮ ಪಕ್ಷವನ್ನ ಸ್ಥಾಪನೆ ಮಾಡಿರುವಂತಾರೆ ವಿಲಿಯಂ ವೆಡ್ಡರ್ಬರ್ನ್ ಮತ್ತೆ ಎಒ ಹ್ಯೂಮ್ ಅಂತ ಇಬ್ರು ಬ್ರಿಟಿಷ್ ಸರ್ಕಾರದ ಆಫೀಸರ್ಸ್, ಆಯ್ತಾ? ಮೊದಲು ಇದನ್ನ ತಿಳ್ಕೊಂಡು ಯಾರು ಬ್ರಿಟಿಷರ ಮನಸ್ಥಿತಿಯನ್ನ ಹೊಂದಿದ್ದಾರೆ, ಯಾವ ಪಕ್ಷ ಬ್ರಿಟಿಷರ ಮನಸ್ಥಿತಿ ಹೊಂದಿದೆ ಅನ್ನುವಂಥದ್ದು ಒಂದು ಐತಿಹಾಸಿಕ ಜ್ಞಾನವನ್ನ ಒಂದ್ಸಲ ಬೇಕಾದ್ರೆ ರಿಸರ್ಚ್ ಮಾಡಿ, ನಾನು ಹೇಳಿದ ಸುಳ್ಳ ತಪ್ಪ ಅಂತ ಹೇಳ್ಕೊಂಡು ಒಂದ್ಸಲ ರಿಸರ್ಚ್ ಮಾಡ್ಕೊಂಡು ಬನ್ನಿ. ಸ್ವತಂತ್ರ ಬಂತು. ಎರಡನೇದಾಗಿ ಅದ್ರ ಬಗ್ಗೆ ಇನ್ನೊಂದು ಚರ್ಚೆ ಇಡಿ, ನಾಳೆ ಅದ್ರ ಬಗ್ಗೆನೇ ಚರ್ಚೆ ಇಡಿ. ಅದಕ್ಕೆ ಅದು ಚರ್ಚೆ ಶುರು. ಬ್ರಿಟನ್ ಸ್ವತಂತ್ರ ಬಂತು ಅವಾಗ 1 hour 2 hours ಬೇಕಾದ್ರೆ ಅದ್ರ ಬಗ್ಗೆ ಬ್ರಿಟನ್ ಸ್ವತಂತ್ರ ಸಿಗ್ತಾವತ್ತು. ನೀವು ಒಪ್ಕೊಂತೀರಾ ಇಲ್ವಾ? ಅಲ್ರಿ, ಅದು ನಿಜ. ಪಕ್ಷವನ್ನ ಸ್ಥಾಪನೆ ಮಾಡಿದ ಹೌದು. ಅಲೆನ್ ಆಕ್ಟೇವಿಯನ್ ಹ್ಯೂಮ್ 1885. ಹೇಳಿ, ಮುಂದಕ್ಕೆ ಮಾತಾಡೋಣ. ಸ್ವತಂತ್ರ ಬಂದಿದ್ದು ಭಾರತಕ್ಕೆ ಬ್ರಿಟನ್ಗೆ. ಸ್ವತಂತ್ರ ಬಂದಿದ್ದು ಭಾರತಕ್ಕೆ ಬ್ರಿಟನ್ಗೆ ಆಫೀಸರ್ ಹೌದಾ ಅಲ್ವಾ? ಹೌದ್ರಿ, ಸ್ವತಂತ್ರ ಬಂದಿದ್ದು ಭಾರತಕ್ಕೆ ಬಂತ ಬ್ರಿಟನ್ ಬಂತು. ಹೋರಾಟ ಯಾರು ಮಾಡ್ಬೇಕಾಗಾದ್ರೆ ಯಾರು? ದೇಶ ಜನ ಮಾಡಿದ್ರು. ನೀವು ಬ್ರಿಟನ್ ಸ್ವತಂತ್ರ ಬಂತಾರ ಮಾತಾಡ್ತೀವಿ. ದೇಶ ಜನ ಮಾಡಿದ್ರು. ಹೇಳಿ, ಆವಾಗ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಬ್ರಿಟಿಷರು ಈ ದೇಶವನ್ನ ಬಿಟ್ಟೋಗ್ಲೇಬೇಕಾಯ್ತು. ಆ ಪರಿಸ್ಥಿತಿ ಬಂತು. ಅದು ಹೇಳಿ, ಯಾವಾಗ ಅಂತ ಹೇಳ್ತೀನಿ ನೀವು ಬೇಕಾದ್ರೆ. ಹಿಸ್ಟ್ರಿ ಬನ್ರಿ, 1947. ಇನ್ನೂ 1 hour ಚರ್ಚೆ ಕಂಟಿನ್ಯೂ ಮಾಡ್ಬಿಡ್ತೀನಿ. ಎಸ್, 1947 ಆಯ್ತಾ? 2ನೇ ವಿಶ್ವ ಯುದ್ಧದಲ್ಲಿ
ಬ್ರಿಟಿಷರಿಗೆ ತಮ್ಮ ದೇಶವನ್ನ ಸೇಫ್ ಮಾಡ್ಕೊಂಡಿದ್ರೆ ಸಾಕಿತ್ತು. ಆವಾಗ ಈ ದೇಶವನ್ನ ಇದೊಂದೇ ದೇಶ ಅಲ್ಲ, ಸುಮಾರು 3-4 ದೇಶಕ್ಕೆ ಇದಕ್ಕೂ ಅಲನ್ ಆಕ್ಟೇವಿಯನ್ ಹ್ಯೂಮ್ಗೂ ಸ್ವಾತಂತ್ರ್ಯಕ್ಕೂ ಏನು ಸಂಬಂಧ? ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇತಿಹಾಸವನ್ನ ಹೇಳ್ತಿದ್ದೀನಿ ಅವರಿಗೆ. ಬ್ರಿಟಿಷ್ ಮೆಂಟಾಲಿಟಿ ನಿಮಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ನಮಗಲ್ಲ ರೀ.